ರೇಡಿಯೋ ಕಾಲರ್ ಅಳವಡಿಸಲಾಗಿದ್ದ ಕಾಡಾನೆಯೊಂದು ಓಡಾಡ್ತಾ ಇರುವಂತದ್ದು ಜಿಲ್ಲೆಯ ಸಿದ್ದಾಪುರ ಅಂದ್ರೆ ಉಡುಪಿ ಜಿಲ್ಲೆಯ ಸಿದ್ದಾಪುರ ಹೊಸಂಗಡಿ ಭಾಗದಲ್ಲಿ ಜನರಿಗೆ ಆತಂಕವನ್ನ ತಂದಿಟ್ಟಿದೆ. ಭದ್ರಾ ರಿಸರ್ವ್ನಿಂದ ತಪ್ಪಿಸಿಕೊಂಡಿದ್ದ ಈ ಕಾಡಾನೆ 2 ಜಿಲ್ಲೆಗಳನ್ನ ದಾಟಿ ಸದ್ಯ ಉಡುಪಿಗೆ ಕಾಲಿಟ್ಟಿದೆ. ಮಂಗಳವಾರದಂದು ಸಂಜೆಯ ವೇಳೆ ಬಾಳೆಬಾರೆ ಘಾಟಿಯಲ್ಲಿ ಆತಂಕ ಸೃಷ್ಟಿಸಿದಂತಹ ಈ ಆನೆ ಹೊಸಂಗಡಿ ಮೂಲಕ ಸಾಗಿ ಸಿದ್ದಾಪುರಕ್ಕೆ ತಲುಪಿದೆ. ಕಾಡಾನೆಯ ಆತಂಕದ ಹಿನ್ನೆಲೆಯಲ್ಲಿ ಹೊಸಂಗಡಿ ಮತ್ತು ಸಿದ್ದಾಪುರದ ಶಾಲೆಗಳಿಗೆ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಕಳೆದ ತಿಂಗಳು ಈ ಕಾಡಾನೆಯನ್ನ ಹಾಸನದಿಂದ ರೇಡಿಯೋ ಕಾಲರ್ ಅಳವಡಿಸಿ ಭದ್ರಾ ಅರಣ್ಯ ವಲಯಕ್ಕೆ ಸ್ಥಳಾಂತರಿಸಲಾಗಿತ್ತು. ಅಲ್ಲಿಂದ ತಪ್ಪಿಸಿಕೊಂಡಿದ್ದಂತಹ ಈ ಆನೆ ಒಂಟಿಯಾಗಿ ತಿರುಗ್ತಾ ಕಳೆದ 2 ದಿವಸಗಳಿಂದ ತೀರ್ಥಹಳ್ಳಿ ಮೊದಲಾದ ಪ್ರದೇಶಗಳಲ್ಲಿ ಸಂಚಾರವನ್ನು ನಡೆಸಿ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿತ್ತು. ಮಂಗಳವಾರ ಸಂಜೆ ದಿಢೀರ್ ಎನ್ನುವಂತೆ ಬಾಳೆಬಾರೆ ಘಾಟಿಯಲ್ಲಿ ಕಾಡಾನೆ ಪತ್ತೆಯಾಗುವ ಮೂಲಕ ವಾಹನ ಸವಾರರನ್ನ ಚಕಿತಗೊಳಿಸಿತ್ತು. ಕಾಡಾನೆಯ ಕುತ್ತಿಗೆಗೆ ಅಳವಡಿಸಲಾಗಿದ್ದ ರೇಡಿಯೋ ಕಾಲರ್ ಮೂಲಕ ಆನೆ ಇರುವ ನಿಖರ ಸ್ಥಳವನ್ನು ಪತ್ತೆ ಹಚ್ಚಿ ಮತ್ತೆ ಅದನ್ನ ಮೂಲ ಸ್ಥಳಕ್ಕೆ ರವಾನಿಸುವ ಯೋಜನೆ ಅರಣ್ಯ ಮತ್ತು ವನ್ಯಜೀವಿ ಅಧಿಕಾರಿಗಳದ್ದು. ಈಗಾಗಲೇ ದಿಕ್ಕು ತಪ್ಪಿದಂತೆ ವರ್ತಿಸ್ತಾ ಇದ್ದ ಆನೆ ಸ್ಥಳೀಯರಿಗೆ ಯಾವುದೇ ಹಾನಿ ಮಾಡದಂತೆ ಕಾಪಾಡುವ ಉದ್ದೇಶಕ್ಕೆ ಆದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ಆನೆಯನ್ನ ಹಿಂದೆ ಕಳಿಸುವ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಾಡಾನೆ ರಾತ್ರಿ ವೇಳೆಗೆ ಸಂಚಾರ ಮಾಡ್ತಾ ಇರುವುದು ಸಾರ್ವಜನಿಕರ ಭಯಕ್ಕೆ ಕಾರಣವಾಗಿದ್ದು ಅರಣ್ಯ ಮತ್ತು ವನ್ಯಜೀವಿ ಇಲಾಖೆಯವರು ಯಾವುದೇ ಅನಾಹುತ ನಡೆಯದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ದಾರೆ. ಏನು ಸಮಾಚಾರ?